ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿಗೆ ಚಂದಾಚೋರಿ ವಿಚಾರದಲ್ಲಿ ಸೆಡ್ಡು ಹೊಡೆದ ಯೋಗಿ ಆದಿತ್ಯನಾಥ್ ಈಗ ಕಮಲ ಪಡೆ RSS ಬೆರಗಾಗಿದೆ. ಅಪೋಸಿಷನ್ ರೆಡಿಮೇಡ್ ಅಸ್ತ್ರ. ಇನ್ಫ್ಯಾಕ್ಟ್ BJP ಮತ್ತು RSS VHPಗೆ ಎಲ್ಲ ಇದು ಒಂದು ರೀತಿಯಲ್ಲಿ ಮುಜುಗರ ತಂದಿಡ್ತಿರೋ ವಿಷಯ ಅಲ್ವಾ. ಎಲ್ಲ ವಹಿಸ್ಕೊಂಡ್ರಿ, ನಿಮ್ಮವರೇ ಅಲ್ಲಿದ್ದವರು, ಈಗ ಯಾರು ಹೊಣೆ ಹೊರಬೇಕು ಅಂತ ವಿಷಯ ಸಿಕ್ಕಿರೋದ್ರಿಂದ ಪ್ರತಿಪಕ್ಷಗಳಿಗೆ. ಆದರೆ ರೆಡಿಮೇಡ್ ಅಸ್ತ್ರ ಸಿಕ್ಕಿರೋ ಪ್ರತಿಪಕ್ಷ ಪರಿಸ್ಥಿತಿಗೆ ಏನಾಗಿದೆ? SIT ಈ ನಾಯಕರನ್ನು, ಪರ್ಟಿಕ್ಯುಲರ್ ಆಗಿ ಆಮ್ ಆದ್ಮಿ ಕೆಲವು ನಾಯಕರು, ಕಾಂಗ್ರೆಸ್ನಲ್ಲಿ ಕೆಲವು ನಾಯಕರನ್ನು ಇನ್ವೆಸ್ಟಿಗೇಟ್ ಮಾಡಲೇಬೇಕು, ಇವ್ರಿಗೆ ಗೊತ್ತು ಅಸಲಿ ಸೀಕ್ರೆಟ್ ಅಂತ ಪತ್ರ ಹೋಗಿದ್ಯಾಕೆ BHPಯಿಂದ? ಮತ್ತು ಯೋಗಿ ಆದಿತ್ಯನಾಥ್ ಅವರು ಬಿಟ್ಟಿರೋ ಬ್ರಹ್ಮಾಸ್ತ್ರ ಎಂಥದ್ದು? ಎಲೆಕ್ಷನ್ ಕೆಲವೇ ದಿನಗಳಿರುವಾಗ ಯಾಕೆ ಪ್ರತಿಪಕ್ಷಗಳೇ ಈಗ ಟೆನ್ಷನ್ನಲ್ಲಿದ್ದಾರೆ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ ಯೋಗಿ ಆದಿತ್ಯನಾಥ್ ಅವರ ವಿಸಿಟ್ಟು ದಾಖಲೆ ರೀತಿಯಲ್ಲಿ ಗಮನ ಸೆಳೀತಾ ಇದೆ. ಬ್ಯಾಕ್ ಟು ಬ್ಯಾಕ್ ಈ ಚಂದಾಚೋರಿ ಕೇಸ್ ಶುರು ಆದಮೇಲೆ 3, 4, 5 ಅಂದ್ಕೊಂಡು ಅಯೋಧ್ಯೆಗೆ ಭೇಟಿ ಕೊಡ್ತಾನೇ ಇದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಅಸಲಿಗೆ ಯಾವ ರೀತಿ ಅಸ್ತ್ರ ಎತ್ತಿದ್ದಾರೆ ಅದನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನೋಡಿ, VHPಯಿಂದ ಒಂದು ಲೆಟರ್ ಹೋಗಿದೆ. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿದ್ದಾರಲ್ಲ ಅವ್ರಿಗೆ ಲೆಟರ್ ಹೋಗಿದೆ. ಇಂಥವರನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತ. 200 ಕೋಟಿ ಇಲ್ಲಿ ಫ್ರಾಡ್ ಆಗಿದೆ ಅಂತ ಒಬ್ಬರು ನಂಬರ್ ಹೇಳ್ತಾರೆ. ಆಮ್ ಆದ್ಮಿಯಿಂದ ಇಂತೆಂಥ ನಾಯಕರು ಇಷ್ಟೇ ಕೋಟಿ ಫ್ರಾಡ್ ಆಗಿದೆ ಅಂತ ಹೇಳ್ತಾರೆ. ಪ್ರಿಯಾಂಕಾ ವಾದ್ರಾ ಹೇಳ್ತಾರೆ, CCTV ಈ ಸಣ್ಣ ಪುಟ್ಟವರಿಂದೆಲ್ಲ ಎಲ್ಲ ವರ್ಕ್ ಆಗದಿರೋ ರೀತಿಯಲ್ಲಿ ಮಾಡಿ ಚೋರಿ ಮಾಡೋಕ್ಕೆ ಸಾಧ್ಯನಾ? ಇದರಲ್ಲಿ ಇಂತೆಂಥವರು ದೊಡ್ಡ ಮೀನುಗಳು ಅಡಗಿದ್ದಾರೆ ಅಂತ ಅವ್ರಿಗೆ ಡೀಟೇಲ್ಸ್ ಗೊತ್ತು. ಮತ್ತು SP ಕೆಲವು ನಾಯಕರಿಗೆ ಪಕ್ಕಾ ಡೀಟೇಲ್ಸ್, ಎಷ್ಟೇ ಕೋಟಿ ಕಳುವಾಗಿದೆ ಇಂಥ ಸಮಯದಲ್ಲಿ ಅಂತ ಮುಂಚೆನೇ ಮಾತಾಡೋಕ್ಕೆ ಶುರು ಮಾಡಿದರು ಇರ್ರೆಗ್ಯುಲಾರಿಟೀಸ್ ಬಗ್ಗೆ. ಸೊ ಇವರಿಗೆ ಪಕ್ಕಾ ಇನ್ಫಾರ್ಮೇಷನ್ ಇದೆ ವಿತ್ ನಂಬರ್ಸು ಅಂತ ಆಯಿತು. ಇವರನ್ನು ಇನ್ವೆಸ್ಟಿಗೇಷನ್ ಕರೀಲೇಬೇಕು. ಹಲವಾರು ಸೀಕ್ರೆಟ್ಸ್ ತೆರೆದುಕೊಳ್ಳಲಿವೆ. ಈ ಪ್ರತಿಪಕ್ಷಗಳು ಮಾತಾಡ್ತಿರೋದು ನಿಮಗೆ ಇನ್ವೆಸ್ಟಿಗೇಷನ್ಗೆ ಏನು ಬೇಕೋ ಅದೆಲ್ಲ ಸಿಕ್ಕೇ ಬಿಡುತ್ತೆ, ಇವರನ್ನು ಕರೀಲೇಬೇಕು ಅಂತ ಕೆಲವರನ್ನು ಹೆಸರಿಸಿದ್ದಾರೆ. VHP ಪ್ರೆಸಿಡೆಂಟ್ ಅಲೋಕ್ ಕುಮಾರ್ ಅವರು ಪತ್ರ ಬರೆದಿರೋದು. ರಾಮ್ ಗೋಪಾಲ್ ಯಾದವ್ SP ನಾಯಕ, 50 ಜನ ಎಂಪ್ಲಾಯೀಸ್ದೇ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ. 200 ಕೋಟಿ ಫ್ರಾಡು, ಅದರಲ್ಲಿ ಎಷ್ಟು ಜ್ಯುವೆಲರೀಸು, ಈ ರೀತಿ ಸ್ಪೆಸಿಫಿಕ್ ಆಗಿ ಇವರು ಮಾಹಿತಿ ಕೊಡ್ತಿದ್ದಾರೆ. ಸೊ ಇಂತಿಂಥ ವಸ್ತುಗಳು ಕಳುವಾಗಿದೆ, ಇಷ್ಟು ಜನ ಇನ್ವಾಲ್ವ್ ಆಗಿದ್ರು, ಇದೇ ರೀತಿ ಆರ್ಗನೈಸ್ಡ್ ಆಗಿ ಈ ಒಂದು ಫ್ರಾಡನ್ನು ಮಾಡಲಾಗಿದೆ ಅಂತ ಪಕ್ಕಾ ಲೆಕ್ಕ ಹೆಂಗೆ ಹೇಳ್ತಿದ್ದಾರೆ? ಏನು ಗೊತ್ತು ಇವ್ರಿಗೆ? ಹೆಂಗೆ ಗೊತ್ತು? ಪಕ್ಕಾ ಮಾಹಿತಿ ನಿಮ್ಗೆ ಇವ್ರೇನು ತೆಗಿಬೋದು ನೋಡಿ. ಫಸ್ಟ್ ಇನ್ವೆಸ್ಟಿಗೇಟ್ ಮಾಡಿ ಅಂತ ಲೆಟರ್ ಬರೆದಿರೋದು ಒಂದು ಇಂಟ್ರೆಸ್ಟಿಂಗ್ ವಿಷಯ. ಮೊನ್ನೆ ನಿಶಿಕಾಂತ್ ದುಬೆ ಅವರು ಒಂದು ಆರೋಪ ಮಾಡಿದ್ರು ಸೋಷಿಯಲ್ ಮೀಡಿಯಾ ಯೂಸರ್ ಒಬ್ಬರ ಪೋಸ್ಟ್ ಮೇಲೆ. ಬಟ್ ಡಿಫಮೇಷನ್ ಕೇಸ್ ಹಾಕ್ತು SP ಅಖಿಲೇಶ್ ಯಾದವ್ ಅವ್ರ ಮೇಲೇ ಆರೋಪ ಬರೋ ರೀತಿ ಇತ್ತು. ಫೋನ್ ಕಾಲು ತಿನ್ನು ಯಾದವ್ ಈ ಡ್ರೈವರ್ ಸಿಕ್ಕಾಕೊಂಡಿರೋ ಮೇನ್ ಅಕ್ಯೂಸ್ಡು ಈ ಕೇಸಲ್ಲಿ, ಆ ಮೇನ್ ಅಕ್ಯೂಸ್ಡು ಅಖಿಲೇಶ್ ಯಾದವ್ ನಡುವೆ ಫೋನ್ ಕಾನ್ವರ್ಸೇಷನ್ ಆಗಿದೆ ಅಂತ ಕಾಲ್ ರೆಕಾರ್ಡ್ಸ್ ಸಿಕ್ಕಿದೆಯಂತೆ ಅಂತ ಆರೋಪದಲ್ಲಿ ಪೋಸ್ಟ್ಗಳು ಹರಿದಾಡಿದ್ವು. ಅದನ್ನು ನಿಶಿಕಾಂತ್ ದುಬೆ ಶೇರ್ ಮಾಡ್ತಾರೆ. ಆಮೇಲೆ ಡಿಫಮೇಷನ್ ಕೇಸ್ ಬಿದ್ದು ಅವರು ಹೆಜ್ಜೆ ಹಿಂದಿಟ್ರು ನಿಶಿಕಾಂತ್ ದುಬೆ. ಆರೋಪ ಕೇಳಿಬಂತು, ಇನ್ವೆಸ್ಟಿಗೇಷನ್ ಆಗಲಿ ಈ ಆಯಾಮದಲ್ಲಿ ಅಂತ ಆರೋಪ ಎಲ್ಲ ಕೇಳಿಬಂದು ಅದನ್ನು ಮೊನ್ನೆ ಜೋರು ಸೌಂಡ್ ಆಯಿತು. ಈ ಸಮಯದಲ್ಲಿ VHP ಲೆಟರ್ ಗಮನ ಸೆಳೀತಾ ಇದೆ. ಪಕ್ಕಾ ನಂಬರ್ಸು, ಎಂಪ್ಲಾಯಿ ನಂಬರ್ಸು ಎಲ್ಲ ಗೊತ್ತು ಇವ್ರಿಗೆ. ಅಂದರೆ ಏನಾಗಿದೆ ಇಲ್ಲಿ ಅಂತ. ಇದು ಒಂದು ಕಡೆ. ಇನ್ನೊಂದು ಕಡೆ ಯೋಗಿ ಆದಿತ್ಯನಾಥ್ ಅವರು ಹೆಂಗೆ ಠಕ್ಕರ್ ಕೊಟ್ಟಿದ್ದಾರೆ ನೋಡಿ. ನೀವು ಗಮನಿಸಬಹುದು. ಓಕೆ, ಆರೋಪ ಮಾಡ್ತಿದ್ದಾರೆ ಅಖಿಲೇಶ್ ಯಾದವ್, ಇಲ್ಲಿ ಕಾಂಗ್ರೆಸ್ನವರು, ಅಲ್ಲಿ ವೇಣುಗೋಪಾಲ್ ಅವರು, ಜಯರಾಮ್ ರಮೇಶು ಎಲ್ಲ ಅಟ್ಯಾಕ್ ಮಾಡ್ತಿದ್ದಾರೆ. ಬಟ್ ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ ಜೋರಾಗಿ ಇದ್ರ ಬಗ್ಗೆ ಪಬ್ಲಿಕಲ್ಲಿ ಮಾತಾಡಿದ್ದು ನೋಡಿದ್ದೀರಾ? ಅವಾಗ ಒಂದೊಂದು ಸ್ಟೇಟ್ಮೆಂಟ್ ಪ್ರಿಯಾಂಕಾ ಗಾಂಧಿ ಅವ್ರದ್ದು, ಇವ್ರದ್ದೊಂದು. ಬಟ್ ಹೋದಲ್ಲಿ ಬಂದಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಷಣಗಳಲ್ಲಿ ರಾಮ ಮಂದಿರವನ್ನೇ ಅಸ್ತ್ರ ಮಾಡಿಕೊಳ್ಳೋ ವಿಷಯ ಕಾಣಿಸ್ತಿಲ್ಲ ಕಾಂಗ್ರೆಸ್ನ ಒಳಗಡೆ. ಇನ್ಫ್ಯಾಕ್ಟ್ SP ಅಖಿಲೇಶ್ ಯಾದವ್ ಅವರು ಕೂಡ ಆಗೊಂದು ಈಗೊಂದು ಟೀಕೆ ಟಿಪ್ಪಣಿ ಆರೋಪ ಮಾಡ್ತಿದ್ದಾರೆ. ಬಿಟ್ಟರೆ ಎಂಥ ಅಸ್ತ್ರ ಇದು ಅಲ್ವಾ, ಬ್ರಹ್ಮಾಸ್ತ್ರವೇ ಸಿಕ್ಕಿದೆ. ಯಾವ ಅಸ್ತ್ರದ ಮೂಲಕ BJP ಇಷ್ಟು ವರ್ಷಗಳ ಕಾಲ ರಾಜಕಾರಣ ಮಾಡ್ತು ಅಂತ ಹೇಳ್ತಾರೋ, ರಾಮನ ಭಕ್ತರನ್ನ ಹಿಂದೂಗಳ ಭಾವನೆ ಮೇಲೆ ಅಂತ, ಈಗ ಅದರ ವಿರುದ್ಧ ತದ್ವಿರುದ್ಧವಾಗಿ ಬೆಳವಣಿಗೆ ಆಗಿದೆ. ಕಟ್ಟೋದಾದ್ರೆ ಕಟ್ಟಬಹುದು. ಅವ್ರ ತಲೆಗೆ ಬ್ರಹ್ಮಾಸ್ತ್ರ ರೆಡಿಮೇಡ್ ಅಸ್ತ್ರ ಸಿಕ್ಕಿರುವಾಗ ಯಾಕೆ ಇವ್ರು ಹೆಚ್ಚಿಗೆ ಮಾತಾಡ್ತಿಲ್ಲ?
ಅಂದರೆ ಮಾತಾಡ್ತಾನೆ ಇಲ್ಲ ಅಂತಲ್ಲ, ಬಟ್ ಹೆಚ್ಚಿಗೆ ಮಾತಾಡ್ತಿರೋರು ಯಾರು? ಯೋಗಿ ಆದಿತ್ಯನಾಥ್ ಅನ್ನೋದು ಇಂಟ್ರೆಸ್ಟಿಂಗ್. ಎಲ್ಲ ರ್ಯಾಲಿಗಳಲ್ಲಿ ಜೂನಲ್ಲಿ ಶುರುವಾಯ್ತಲ್ಲ ಈ ಬೆಳವಣಿಗೆ, ಆ ಶುರುವಾದಾಗಿನಿಂದ ಯಾವ ಕಾರ್ಯಕ್ರಮಕ್ಕೆ ಹೋಗಲಿ, ಯಾವ ರ್ಯಾಲಿ ಆಗಲಿ, ಎಲ್ಲೇ ಹೋಗಲಿ, ಅತಿ ಹೆಚ್ಚು ಮಾತಾಡ್ತಿರೋದು ಈ ವಿಚಾರದ ಮೇಲೆ. ಚಿತ್ರಕೂಟ್ ತಗೊಳ್ಳಿ, ಪ್ರತಾಪ್ಗರ್ ತಗೊಳ್ಳಿ, ಅಯೋಧ್ಯಾದಲ್ಲಿ ತಗೊಳ್ಳಿ, ದಿಯೋರಿಯಾದಲ್ಲಿ ತಗೊಳ್ಳಿ, ಎಲ್ಲ ಕಾರ್ಯಕ್ರಮ ರ್ಯಾಲಿಗಳಲ್ಲೂ ಯೋಗಿ ಆದಿತ್ಯನಾಥ್ ತಾನೇ ಎತ್ಕೊಳ್ತಿದ್ದಾರೆ. ಚಂದ ಚೋರಿ, ರಾಮ ಮಂದಿರ, ಏನು ದೇಣಿಗೆ ಕಳುವು ಪ್ರಕರಣ, ಸಾಮಾನ್ಯವಾಗಿ ಏನು ಹೇಳಿ ಬ್ಯಾಕ್ ಫುಟ್ ಆಗಿದ್ದರೆ ಇವ್ರಿಗೆ ನಿಜವಾಗಿಯೂ ಯೋಗಿ ಆದಿತ್ಯನಾಥ್ ಭಯದಲ್ಲಿದ್ದರೆ, ಬಿ ಜೆ ಪಿ ಮೇಲೆ ಅಥವಾ ಕೇಂದ್ರ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರದ ಮೇಲೆ ಆರೋಪ ಬಂದಿದ್ದರೆ ಅವರು ಮುಜುಗರ ಪಟ್ಕೊಳ್ಬೇಕಿತ್ತು, ಆ ವಿಷಯ ಮರೆಮಾಚಬೇಕಿತ್ತು, ತೇಲಿಸಿ ಬಿಡಬೇಕಿತ್ತಲ್ವಾ. ಹಾಗಲ್ಲ, ಯೋಗಿ ಆದಿತ್ಯನಾಥ್ ಅವ್ರು ಮಾಡಿರೋ ಮಾಸ್ಟರ್ ಸ್ಟ್ರಾಟಜಿ ಏನಂದರೆ ಅವರೇ ಎತ್ಕೊಳ್ತಿದ್ದಾರೆ ವಿಷಯನ. ಇವರೆಲ್ಲ ಮಾತಾಡ್ತಿದ್ದಾರೆ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ ಅಂತ. ಇವರ ಕಥೆ ಗೊತ್ತಾ ನಿಮಗೆ? ಇವರು ಆಡಳಿತದಲ್ಲಿದ್ದಾಗ ಎಷ್ಟು ಕೋಟಿ ದೇವಸ್ಥಾನಗಳ ದುಡ್ಡು ಹೊಡೆದು ಮಸೀದಿ ಗೋಡೆ ಕಟ್ಟಿಸಿದ್ದಾರೆ ಇವರು ಗೊತ್ತಾ ಅಂತ ಲೆಕ್ಕ ಹೇಳ್ತಿದ್ದಾರೆ. ಹಿಂದೂಗಳ ಭಾವನೆಗೆ ನೋಯಿಸಿದವರು ಹಿಂದೂಗಳ ಬಗ್ಗೆ ಮಾತಾಡ್ತಾರ ಅಂತ ಲೆಕ್ಕ ಇಟ್ಟು ಕೌಂಟರ್ ಕೊಡ್ತಿದ್ದಾರೆ ಎಸ್ ಪಿಗೆ, ಕಾಂಗ್ರೆಸ್ಗೆ ಎಲ್ಲ. ಕಂಪ್ಲೀಟ್ ಆಗಿ ಟೆಂಪಲ್ ಫಂಡನ್ನು ಮಾಸ್ಕ್ ವಾಲ್ಗಳಿಗೇನೆ ಡೆಡಿಕೇಟ್ ಮಾಡಿರೋ ಎಸ್ ಪಿಗೆ ನಾಚಿಕೆ ಮಾನ ಇದೆಯಾ, ನೈತಿಕತೆ ಇದೆಯಾ ಮಾತಾಡೋಕ್ಕೆ ಅಂತ ಮುಗಿಬಿದ್ದಿದ್ದಾರೆ. ಮತ್ತು ಒಂದು ಹಿಂದೂಗಳ ಮೆರವಣಿಗೆ, ಜಾಥಾ ಮಾಡೋದಕ್ಕೆ ಬಿಡದಂಥ ಈ ಪಕ್ಷದವರು ಈಗ ರಾಮ ಮಂದಿರದ ಬಗ್ಗೆ ಮಾತಾಡೋ ನೈತಿಕತೆ ಇದೆಯಾ? ರಾಮ ಮಂದಿರದ ಕಳ್ಳ ಯಾರೇ ಇರಲಿ ಒಬ್ಬರನ್ನು ಉಳಿಸಲ್ಲ ಅಂತ ಅವರೇ ಪ್ರಹಾರ ಮಾಡ್ತಿದ್ದಾರೆ. ಈಗ SIT ರಿಪೋರ್ಟ್ ಕೂಡ ರೆಡಿ ಆಗ್ತಿದೆ. ಇವತ್ತು ನಾಳೆ ಅಷ್ಟೊತ್ತಿಗೆ ಮಹತ್ವದ ಬೆಳವಣಿಗೆ ಆಗ್ತಿದೆ. ಕಂಡವ್ರು ಯಾರ್ಯಾರು ಸಿಕ್ಕಿದಾರೋ ಎಲ್ಲರನ್ನೂ ಈಗ ಈ ಕೇಸಲ್ಲಿ ಅಂದರ್ ಮಾಡಿ ಕದ್ದು ಮಾಲು ವಸೂಲಿ ಮಾಡ್ಕೊಂಡಿದ್ದು ಆಗಿದೆ. ಈ ಕೇಸ್ನಲ್ಲಿ ಜಾಲಾಡ್ತಿದ್ದಾರೆ. ಹಾಗೇನೆ ಎಲ್ಲಾದರೂ ಅಡಗಿರಲಿ ಬೇರೆ ಸಮೇತ ಕೇಳ್ತೀವಿ ಅಂತ ಯೋಗಿ ಆದಿತ್ಯನಾಥೇ ಹೆಚ್ಚಿಗೆ ಅಬ್ಬರಿಸ್ತಿದ್ದಾರೆ. ಈ ಕೇಸಲ್ಲಿ ಪ್ರತಿಪಕ್ಷಗಳಿಗೆ ಆಡಳಿತ ಪಕ್ಷ ತಿಬಿತಿದೆಯೋ, ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ತಿಬಿತಿದೆಯೋ ಅಂತ ಗೊತ್ತಾಗದಿರೋ ಸ್ಪೀಡಲ್ಲಿ ಯೋಗಿ ಆದಿತ್ಯನಾಥ್ ಅವರು ಎಲ್ಲಾದರೂ ಹೋಗಲಿ ಈ ವಿಷಯ ತಗೊಳ್ತಾರೆ. ಹಿಂದೂ ನಂಬಿಕೆಗಳ ಬಗ್ಗೆ ನೀವು ಮಾತಾಡ್ತೀರಾ, ತಾಕತ್ತಿದೆಯಾ ನಿಮಗೆ ಅನ್ನೋದನ್ನೇ ತಗೊಳ್ತಾ ಇದ್ದಾರೆ. ರಾಮ ಮಂದಿರದ ನಿರ್ಮಾಣಕ್ಕೆ ಎಷ್ಟು ಜನ ರಕ್ತ ಸುರಿಸಿದ್ದಾರೆ. ಆದರೆ ಇವರು ರಾಮನೇ ಇಲ್ಲ ಅಂತ ಹೇಳಿದವರು, ರಾಮ ಇಮ್ಯಾಜಿನರಿ ಕಾಲ್ಪನಿಕ ಅಂತ ಹೇಳಿದವರು, ರಾಮ ಮಂದಿರಕ್ಕೆ ಇಷ್ಟು ದಿನ ಆದರೂ ಒಂದು ಸಲ ಬರದೇ ಇದ್ದವರು, ನಾಚಿಕೆ ಇದೆಯಾ ಇವರಿಗೆ ಮಾತನಾಡೋದಕ್ಕೆ ಅಂತ ಹೋದಲ್ಲಿ ಬಂದಲ್ಲಿ ಆದಿತ್ಯನಾಥ್ ಅವ್ರ ವಾಯ್ಸೇ ಜೋರಾಗಿ ಕೇಳಿ ಬರ್ತಾ ಇದೆ. ಸೊ ಇಷ್ಟು ದಿನದಲ್ಲಿ 5 ಸಲ ಈ ಚೋರಿ ಕೇಸ್ ಆದಮೇಲೆ ಅಲ್ಲಿಗೆ ಸಿಕ್ಕಾಪಟ್ಟೆ ಹೋಗ್ತಿದ್ದಾರೆ. ಅಂದರೆ ತಾನು ಎಷ್ಟು ಕಾಳಜಿಯಿಂದ ಈ ಕೇಸ್ ಡೀಲ್ ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತಿರೋ ರೀತಿ, ಮತ್ತು ಯೋಗಿ ಆದಿತ್ಯನಾಥ್ ಅವರು ಹೆಡೆಮುರಿ ಕಟ್ತಿರೋ ರೀತಿ, ಮತ್ತೊಂದು ಕಡೆ ಈ ವಿಷಯವನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಜೋರಾಗಿ ಎತ್ಕೊಂಡಿರೋದು ಏನಾಗಿದೆ ಅಂದರೆ ತಪ್ಪಾಗಿದೆ. ಹಿಂದೂಗಳ ಭಾವನೆಗೆ ನೋವಾಗಿದೆ, ಹೌದು, ಬಟ್ ಅದಕ್ಕೆ ಕಾರಣ BJP ಸರ್ಕಾರ ಅಲ್ಲ ಅನ್ನೋದನ್ನು ಕ್ಲಿಯರ್ ಮಾಡೋದಕ್ಕೆ ತಪ್ಪಾಗಿರೋದನ್ನು ಸರಿ ಮಾಡೋಣ, ಅದರ ತಪ್ಪು ನಮ್ಮಿಂದಾಗಿಲ್ಲ ಅನ್ನೋದನ್ನು ಜನರ ಮನಸ್ಸಲ್ಲಿ ಅಚ್ಚುವತ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಅವರು. BJPಯಲ್ಲಿಯೇ ಯೋಗಿ ಆದಿತ್ಯನಾಥ್ ಅವರ ಅಬ್ಬರ ನೋಡಿಬಿಟ್ಟು ಆಶ್ಚರ್ಯ ಆಗ್ತಾ ಇದೆ. ಒಂದು ಚೂರು ಹಿಂಜರಿಕೆ ಇಲ್ಲದೆ ಮುನ್ನುಗ್ತಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಅನ್ನೋದೇ ಕುತೂಹಲಕಾರಿಯಾಗಿದೆ. ಇಲ್ಲಿ ಪ್ರತಿಪಕ್ಷಗಳ ಧ್ವನಿನೇ ಯಾಕೆ ಕೇಳಿಸ್ತಿಲ್ಲ ಅನ್ನೋದು. ಸೊ ಹೈಯರ್ ಪಿಚ್ಚಲ್ಲಿ ವಾಯ್ಸ್ ರೇಸ್ ಮಾಡ್ತಿರೋದು ಈಗ ಪ್ರತಿಪಕ್ಷಗಳಿಗೆ ಟೆನ್ಷನ್ ಆಗಿದೆ. ಈಗ ತಾವು ಹೆಚ್ಚೆಚ್ಚಿಗೆ ಯೋಗಿ ಆದಿತ್ಯನಾಥ್ ಸರ್ಕಾರ, BJP ಸರ್ಕಾರನ ಟಾರ್ಗೆಟ್ ಮಾಡಿದ್ರೆ ಏನಾಗ್ತೀವಿ? ಮತ್ತೆ ಯೋಗಿ ಆದಿತ್ಯನಾಥ್ ಅವರು ಇನ್ನೂ ಜೋರಾಗಿ ಎತ್ಕೊಳ್ತಾರೆ. ಹಿಂದೂ ವಿರೋಧಿಗಳು ಇವರು ಇದು ಮಾಡಿದ್ದಾರೆ ನೋಡಿ, ಹಿಂದೆ ಏನು ಮಾಡಿದ್ದಾರೆ ಹಳೆದೆಲ್ಲ ನೆನಪಿಸ್ತಾರೆ. ಹಿಂದೂಗಳ ವಿರುದ್ಧ ಏನೇನು ಆಗಿತ್ತು ಇವ್ರ ಆಡಳಿತದಲ್ಲಿ ಅಂತ ಹಳೇದೆಲ್ಲ ಕೆದಕಿ ಮತ್ತೆ ಆ ಕೋಮು ಸಬ್ಜೆಕ್ಟ್ ಬಂದುಬಿಡತ್ತೆ. ಸೊ ಮತ್ತಷ್ಟು ಧ್ರುವೀಕರಣ ಆಗೋದಕ್ಕೆ ಅನುಕೂಲ ಆಗುತ್ತೆ. ಟ್ರಸ್ಟನ್ನು ಟಾರ್ಗೆಟ್ ಮಾಡಿದ್ರೆ ಇವರು BJP ಬಿಟ್ಟು ಟ್ರಸ್ಟ್ ಟಾರ್ಗೆಟ್ ಮಾಡಿದ್ರೆ ಆಗ ಸಹಜವಾಗಿ ಯಾವುದೇ ರೀತಿಯಲ್ಲಿ BJP ವಿರುದ್ಧ ಇವ್ರಿಗೆ ಅಸ್ತ್ರ ಸಿಕ್ಕಂಗಾಗಲ್ಲ. ಸೊ ಏನು ಮಾಡಿದ್ರೂ ಕಷ್ಟ ಅನ್ನೋ ರೀತಿ ಸಂದಿಗ್ಧತೆಯಲ್ಲಿ ಈಗ ಅಖಿಲೇಶ್ ಯಾದವ್ ಕಾಂಗ್ರೆಸ್ಸು ಸಿಕ್ಕಾಕ್ಕೊಂಡಿದೆ. ಅಲ್ಲಿ ಬೇರೆ ಸೀಟ್ ಶೇರಿಂಗ್ ಜಟಾಪಟಿ ಆಗ್ತಿದೆ. ಅಖಿಲೇಶ್ ಯಾದವ್ ಅವರು ಅಷ್ಟಕ್ಕಷ್ಟು ತಾವೇ ನಿಲ್ತೀವಿ, ಕಾಂಗ್ರೆಸ್ ಸಹವಾಸನೆ ಬೇಡ ಅನ್ನೋ ರೀತಿಯಲ್ಲಿದ್ದಾರೆ ಲೆಕ್ಕಾಚಾರದಲ್ಲಿ. ಕಾಂಗ್ರೆಸ್ಸು ನಮಗೆ 100 ಆದರೂ ಬೇಕೇ ಬೇಕು ಅಂತ ಹಠ ಹೇಳೋದು ಕೂತಿದೆ. ಸೊ ಮೈತ್ರಿ ಜಟಾಪಟಿಯಲ್ಲಿ ಸಿಕ್ಕಿರೋ ಅಸ್ತ್ರನೂ ಬಿಟ್ಟು ಕೂತ್ಕೊಂಡಿದ್ದಾರೆ. ಇನ್ನು ಅಖಿಲೇಶ್ ಯಾದವ್ ಅವರ ಮೇಲಿನ ಬೇಸರ, ಅವ್ರ ನಾಯಕತ್ವದ ಮೇಲಿನ ಬೇಸರ, ಮತ್ತೊಂದು ಮೆಗಾ ಆಪರೇಷನ್ ಆಗಬಹುದು UPಯಲ್ಲಿ TMC ಆದ ಬಳಿಕ ಅನ್ನೋ ತನಕ ಸುದ್ದಿ ನೀವು ಕೇಳಿದ್ದೀರಾ. ಕಳೆದ ವಾರ ಜೋರಾಗಿ ಸುದ್ದಿ ಇತ್ತು. ರಾಮ ಮಂದಿರದ್ದು ಬಂದಮೇಲೆ ಸ್ವಲ್ಪ ಸೈಲೆಂಟ್ ಆಗಿದೆ. ಇನ್ನು ಎಲೆಕ್ಷನ್ ಹೊತ್ತಲ್ಲಿ ಏನಾಗುತ್ತೋ ಗೊತ್ತಿಲ್ಲ. 20ಕ್ಕೂ ಅಧಿಕ MPಗಳು NDA ತೆಕ್ಕೆಗೆ ಬೀಳ್ತಾರಾ? ಕಂಪ್ಲೀಟ್ ಎಸ್ ಪಿಗೇ
ಕಿತ್ಕೊಂಡು ಹೋಗುತ್ತಾ ಅನ್ನೋ ತನಕ ಒಂದು ಸುದ್ದಿ ಅಂತೂ ಇದೆ, ಮಾತುಕತೆ ಆಗಿದೆ ಅನ್ನೋ ತನಕ UP DCM ಬಾಯಿ ಬಿಟ್ಟು ಹೇಳಿದ್ದೂ ಕೇಳಿತೀವಿ ನಾವು ಅಲ್ವಾ, ಏನೇನು ಆಗ್ತಾ ಇದೆ, ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಂತ. ಸೊ ಈಗ SP ನಾಯಕತ್ವದಲ್ಲಿ ಕ್ಲಾರಿಟಿ ತಗೊಳ್ತಿದ್ರೆ ಸಬ್ಜೆಕ್ಟ್ ನಾವು ರಾಮ ಮಂದಿರ ಅಟ್ಯಾಕ್ ಯಾರ ಮೇಲೆ ಮಾಡಬೇಕು, BJP ಮೇಲೆ ಮಾಡಬೇಕಾ, VHP ಮೇಲೆ ಮಾಡಬೇಕಾ, RSS ಮೇಲೆ ಮಾಡಬೇಕಾ, ಯೋಗಿ ಮೇಲೆ ಮಾಡಬೇಕಾ, ಮೋದಿ ಮೇಲೆ ಮಾಡಬೇಕಾ, ಟ್ರಸ್ಟ್ ಮೇಲೆ ಮಾಡಬೇಕಾ ಅನ್ನೋ ಕ್ಲಾರಿಟಿ ತಗೊಳ್ಳದೆ ಈ ಕಚ್ಚಾಟ ಕಾಂಗ್ರೆಸ್ನ ಜೊತೆಗೆ ಮುಂದುವರಿಸ್ಕೊಂಡು ಹೋಗ್ತಿದ್ರೆ ಯೋಗಿ ಆದಿತ್ಯನಾಥ್ ಅವ್ರಿಗದು ಭರ್ಜರಿ ಅಡ್ವಾಂಟೇಜ್ ಆಗಿ ಪರಿಣಮಿಸುತ್ತೆ. ಸೊ ಮತ್ತಷ್ಟು ಜೋರಾಗಿ ಅಬ್ಬರಿಸ್ತಿದ್ದಾರೆ ಯೋಗಿ ಆದಿತ್ಯನಾಥ್ ಅನ್ನೋದು ಇಂಟ್ರೆಸ್ಟಿಂಗ್. ಇಷ್ಟು ದೊಡ್ಡ ಸವಾಲಿನ ನಡುವೆಯೂ ಕೂಡ ಯೋಗಿ ಟಾರ್ಗೆಟ್ ರೀಚ್ ಆಗ್ತಾರಾ, ಕಾದ್ ನೋಡೋಣ. मैं आप सबको इस बारे में भी कहना चाहूंगा, पूरे प्रदेशवासियों से मैं कहना चाहूंगा, सभी राम भक्तों से मैं अपील करना चाहूंगा, ये जो लोग आज आक्षेप कर रहे हैं, उठाने का कुत्सित प्रयास कर रहे हैं, इनकी मनसा अच्छी नहीं है. ये वे लोग हैं जो भगवान राम को नकार चुके थे, भगवान राम के अस्तित्व पर प्रश्न खड़ा कर चुके थे. एक पक्ष उसमें है जो कहता था कि राम हुए ही नहीं, एक पक्ष कहता था राम हुए ही नहीं, यानी अयोध्या को भी ये नकारना चाहते थे. लगातार न्यायालय में मुकदमा लड़ते रहे, वकीलों की फौज खड़ी करते रहे राम जन्मभूमि आंदोलन के खिलाफ, राम मंदिर निर्माण के खिलाफ. और दूसरा पक्ष वह है जो जय श्री राम पर लाठी और गोली चलाते थे, यानी भगवान राम का नाम लेने पर जो लोग गोली चलाते थे, आज वे कहते हैं कि आस्था के साथ खिलवाड़ हुआ. अरे आस्था, तुम बताओगे हमें आस्था? रामनवमी पे दंगा करवाते थे, श्री कृष्ण जन्मोत्सव को बैन करते थे, कावड़ यात्रा को नहीं निकलने देते थे, दुर्गा पूजा में दंगा करवाते थे. लार का दंगा तो सबको याद है ही. बहन और भाइयों, ये लोग कहते हैं आस्था के साथ खिलवाड़ हुआ. इनके काले कारनामों का चिट्ठा जब खुलता है, याद करिए कांग्रेस ने देश को लूटा ही नहीं था, नोचा था. बेईमानी और भ्रष्टाचार के कीर्तिमान स्थापित किए थे. बेईमानी और भ्रष्टाचार के जो कीर्तिमान स्थापित किए थे, वे आज अयोध्या पे आक्षेप लगा रहे हैं. बहन और भाइयों, ये स्वीकार्य नहीं. सरकार की जो मंशा है, सरकार ने पहले दिन कहा कि दूध का दूध और पानी का पानी सबके सामने आएगा, लेकिन मैं फिर से अपील करूंगा, राम भक्तों की अग्नि परीक्षा मत लो. राम भक्तों के साथ, उनकी आस्था के साथ खिलवाड़ करना बंद करो. अगर तथ्य नहीं है, पुष्ट प्रमाण नहीं है, तो आरोप प्रत्यारोप बंद करो, और प्रमाण है तो SIT को सबूत सहित प्रमाण प्रस्तुत करो. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.